ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ಒಂದು ಕುಲದಲ್ಲಿ ಕುಲದೇವಿ ಮತ್ತು ಕುಲದೇವರು ಅಷ್ಟೇ ಮುಖ್ಯ. ಅವರು ನಮ್ಮ ಕುಲದ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ಕುಲದೇವಿ ಬಾದಾಮಿಯ ಬನಶಂಕರಿ ಅಮ್ಮನವರು. ಬನಶಂಕರಿ ಅಮ್ಮನವರ ಒಂದು ದಿವ್ಯ ಅನುಭವ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಗೆ ಅನಿಸುತ್ತೆ ನಾವು ದೇವರ ಹತ್ತಿರ ನಮಗೆ ಬೇಕಾದ್ದನ್ನು ಬೇಡಿದ್ರೇ ದೇವರು ನಮಗೆ ಕೊಡ್ತಾನೆ ಅಂತ. ಆದರೆ ಹಾಗೆ ಖಂಡಿತವಾಗಿಯೂ ಇರೋದಿಲ್ಲ. ನಾವು ನಮ್ಮ ಇಚ್ಛೆಯನ್ನು ದೇವರ ಬಳಿ ಹೇಳದೇ ಇದ್ದರೂ ಕೂಡ ದೇವರಿಗೆ ಗೊತ್ತಾಗುತ್ತೆ ನಮಗೆ ಏನು ಬೇಕು ಅಂತ. ಸಹ ಕುಟುಂಬದ ಜೊತೆಗೆ ನಿಮ್ಮ ದರ್ಶನಕ್ಕೆ ಬರ್ತೀನಿ ಅಂತ ಅಮ್ಮನಿಗೆ ನಾನು ಹೇಳಿದ್ದೆ. ಒಂದೇ ಇಚ್ಛೆ ಮನಸ್ಸಿನಲ್ಲಿ ಇತ್ತು, ಅಮ್ಮನನ್ನು ನೋಡುವ ಭಾಗ್ಯ ನನಗೆ ಸಿಗಲಿ ಮತ್ತು ಅಮ್ಮನವರ ಗರ್ಭಗುಡಿಯಲ್ಲಿ ಅಮ್ಮನ ಪಾದಾರವಿಂದಗಳ ದರ್ಶನ ಕೂಡ ನನಗೆ ಆಗಲಿ ಅಂತ. ಬನಶಂಕರಿ ಅಮ್ಮನಿಗೆ ನಮ್ಮ ಮನೆಯಿಂದ ಹೊರಡುವಾಗಲೇ ಇದೇ ರಿಕ್ವೆಸ್ಟನ್ನು ನಾನು ಮಾಡ್ತಾ ಇದ್ದೆ. ಏಕೆಂದರೆ ನಾವು ದರ್ಶನಕ್ಕೆ ಹೋದ ಟೈಮ್ನಲ್ಲಿ ಬಾದಾಮಿಯ ಜಾತ್ರೆ ಜಸ್ಟ್ ಆಗಿತ್ತು. ಶಾಕಂಬರಿ ಪೂರ್ಣಿಮೆಗೆ ಬಾದಾಮಿಯಲ್ಲಿ ದೊಡ್ಡ ಜಾತ್ರೆ ಇರುತ್ತೆ. ಅದಲ್ಲದೆ ಇದೇ ಸಮಯದಲ್ಲಿ ಸವದತ್ತಿಯ ರೇಣುಕಾದೇವಿಯ ಜಾತ್ರೆ ಕೂಡ ನಡೆದಿತ್ತು. ಅಲ್ಲಿಂದ ಬರುವ ಭಕ್ತಾದಿಗಳು ಬನಶಂಕರಿ ಅಮ್ಮನವರ ದರ್ಶನಕ್ಕೂ ಕೂಡ ಬರ್ತಾರೆ. ಅದರಿಂದ ಬಾದಾಮಿಯಲ್ಲಿ ಜನದಟ್ಟಣೆ ಇರಬಹುದು ಅಂತ ನನಗೆ ಅನ್ನಿಸ್ತಾ ಇತ್ತು. ಮನೆಯಿಂದ ಹೊರಡುವಾಗ ಅಮ್ಮನಿಗಾಗಿ ನಮ್ಮ ಹೊಲದ ದ್ರಾಕ್ಷಿಯನ್ನು ನಾವು ತೆಗೆದುಕೊಂಡಿದ್ವಿ. ನನ್ನ ಮಿಸ್ಟರ್ ಹೊರಡುವಾಗ ಅಂದರು ರೇಣುಕಾದೇವಿಗೂ ಕೂಡ ದ್ರಾಕ್ಷಿಯನ್ನು ಒಯ್ಯಬೇಕು ಅಂತ. ಅರ್ಧ ದಾರಿ ತನಕ ಬಂದ್ವಿ. ಮಕ್ಕಳಿಗೆ ತಿಂಡಿ ತಿನ್ನಿಸಲಿಕ್ಕೆ ಗಾಡಿಯನ್ನು ನಿಲ್ಲಿಸಿದ್ವಿ. ನಾವು ನಿಂತಹ ಜಾಗ ಒಂದು ಮಂದಿರದಾಗಿತ್ತು. ನಮ್ಮ ಕಾರ್ ನಿಲ್ಲುತ್ತಾ ಇರುವಾಗಲೇ ಆ ಮಂದಿರದಿಂದ ಅಜ್ಜ ಅಜ್ಜಿಯ ಜೋಡಿ ನಮಗೆ ಬನ್ನಿ ಅಂತ ಕೈ ಮಾಡಿ ಕರೆದರು. ಕಾಲು ತೆಗೆದುಕೊಂಡು ನಾವು ಮಂದಿರದಲ್ಲಿ ಹೋದ್ವಿ. ಅದು ರೇಣುಕಾದೇವಿಯ ಮಂದಿರವಾಗಿತ್ತು. ಪಂಚಾಮೃತದ ಅಭಿಷೇಕವನ್ನು ನಮಗೆ ಕೊಟ್ಟರು. ಮನೆಯಿಂದ ಬರುವಾಗ ರೇಣುಕಾದೇವಿಯನ್ನು ನೆನಪು ಮಾಡಿಕೊಂಡಿದ್ವಿ. ಅಮ್ಮ ಸ್ವತಃ ದರ್ಶನಕ್ಕೆ ಕರೆಸಿಕೊಂಡ್ರು. ಬಾದಾಮಿಗೆ ತಲುಪಿದಾಗ ತುಂಬಾ ವ್ಯಾನ್ಗಳ ರಶ್ ಕಾಣಿಸ್ತಾ ಇತ್ತು. ನನ್ನ ಮನದಲ್ಲಿ ಒಂದೇ ಚಿಂತೆ, ದರ್ಶನ ಹೇಗೆ ಆಗುತ್ತೋ ಏನೋ ಅಂತ. ದರ್ಶನಕ್ಕೆ ರಶ್ ಕೂಡ ಇತ್ತು. ಅಮ್ಮನವರಿಗೆ ಉಡಿಯ ಸಾಮಗ್ರಿ, ಸೀರೆ, ಹಾರವನ್ನು ನಾವು ಒಯ್ದಿದ್ವಿ. ಉತ್ಸವ ಮೂರ್ತಿ ಮೊದಲನೇ ಎಂಟ್ರೆನ್ಸ್ನಲ್ಲಿ ಇಟ್ಟಿರ್ತಾರೆ. ನಮ್ಮ ಉಡಿ ಸಾಮಾನನ್ನು ಅಲ್ಲೇ ಕೊಡಬೇಕು. ನಾವು ಒಯ್ದ ಹಾರ ದೇವಿಗೆ ಹಾಕಿದ್ರು. ಪೂಜಾರಿಗಳು ಸ್ವತಃ ಹೇಳಿದರು, ನೀವು ತಂದಂಥ ಸೀರೆಯನ್ನು ಅಮ್ಮನಿಗೆ ನಾಳೆ ಬೆಳಿಗ್ಗೆ ಪೂಜೆ ಟೈಮ್ನಲ್ಲಿ ಉಡಿಸ್ತೀವಿ ಅಂತ. ಗರ್ಭಗುಡಿಯ ಕಡೆಗೆ ಹೋದ್ವಿ. ಆದರೆ ನಮಗೆ ಗರ್ಭಗುಡಿಯ ಹೊರಗಿನಿಂದ ದರ್ಶನ ಆಯಿತು. ಮತ್ತೊಂದು ಸೈಡ್ನಿಂದ ಭಕ್ತಾದಿಗಳು ಗರ್ಭಗುಡಿಯಲ್ಲಿ ಹೋಗ್ತಾಯಿದ್ರು. ಅಲ್ಲಿರುವ ಕಾವಲುದಾರರಿಗೆ ಕೇಳಿದೆ ಅವರು ಹೇಗೆ ಒಳಗೆ ಹೋಗ್ತಿದ್ದಾರೆ ಅಂತ. ಆಗ ಅವರು ಹೇಳಿದರು, ಗರ್ಭಗುಡಿಯ ದರ್ಶನಕ್ಕೆ 500 ರೂಪಾಯಿ ಟಿಕೆಟ್ ತೆಗೆದವರನ್ನು ಮಾತ್ರ ಒಳಗೆ ಬಿಡ್ತಿದ್ದಾರೆ ಅಂತ. ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಹೊರಗಿನಿಂದ ಅಮ್ಮನವರ ಮುಖ ಕಾಣಿಸ್ತಾ ಇತ್ತು. ಆದರೆ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಮೊದಲೇ ಗೊತ್ತಿದ್ರೆ ಟಿಕೆಟ್ನಾದರೂ ನಾವು ತೆಗೆಸ್ತಿದ್ವಿ ಅಲ್ಲ ಅಂತ. ಮುಖ ದರ್ಶನ ಆದರೂ ಆಯ್ತಲ್ಲ ಅಂತ ಅಮ್ಮನಿಗೆ ನಾನು ನಮಸ್ಕಾರ ಮಾಡಿ ದರ್ಶನ ಸಿಕ್ಕಿದ್ದಕ್ಕೆ ಧನ್ಯವಾದ ಹೇಳಿ ಹೊರಗೆ ಬಂದೆ. ಹೊರಗೆ ಬಂದು ಎಲ್ಲರೂ ಕುಳಿತಿರುವಾಗ ಗೊತ್ತಾಯಿತು ನಾವು ಒಯ್ದಂತಹ ದ್ರಾಕ್ಷಿಯನ್ನು ಪೂಜಾರಿಗಳು ಹಾಗೆ ಮರಳಿ ಕೊಟ್ಟಿದ್ದಾರೆ ಅಂತ. ದ್ರಾಕ್ಷಿ ಕೊಡಲಿಕ್ಕೆ ನಾನು ಮತ್ತೆ ಹಿಂಬದಿಯ ದಾರಿಯಿಂದ ಹೋದೆ. ಹೊರಗಿನ ಬಾಗಿಲಿನ ಹತ್ತಿರದ ಕಾವಲುದಾರನ್ನು ನನ್ನನ್ನು ಒಳಗೆ ಕಳಿಸಿದರು. ಗರ್ಭಗುಡಿಯಲ್ಲಿ ಕೊಡಿ ಅಂತ ಹೇಳಿದರು. ಆದರೆ ಗರ್ಭಗುಡಿಯ ಹತ್ತಿರದ ಒಬ್ಬರು ಕಾವಲುದಾರರು ನನ್ನನ್ನು ಒಳಗೆ ಬಿಡಲಿಲ್ಲ. ಹೊರಗಿನವರು ಅವರಿಗೆ ಹೇಳಿದರು, ದ್ರಾಕ್ಷಿ ಅಮ್ಮನಿಗೆ ತಂದಿದ್ದಾರೆ, ಅವರನ್ನು ಒಳಗೆ ಬಿಡಿ ಅಂತ. ಆದರೆ ನನ್ನ ಮನಸ್ಸಿನಲ್ಲಿ ಸಂಕೋಚ ಇತ್ತು. ಒಳಗಿರೋರೆಲ್ಲ 500 ರೂಪಾಯಿ ಟಿಕೆಟನ್ನು ತೆಗೆದು ಬಂದಿದ್ದರು. ನನಗೆ ರ್ಯಾಲಿಯಲ್ಲಿ ನಿಲ್ಲಕ್ಕೆ ಕೊಡ್ತಾರಾ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ದೂರಿನಿಂದಲೇ ನಾನು ದ್ರಾಕ್ಷಿಯನ್ನು ಪೂಜಾರಿಗಳಿಗೆ ಕೊಡ್ತಾ ಇದ್ದೆ. ಆದರೆ ಅವರು ವೇಟಿಂಗ್ನಲ್ಲಿ ನಿಂತು ಮುಂದೆ ಬಂದು ಕೊಡಿ ಅಂತ ಹೇಳಿದರು. ಅಮ್ಮನ ಪಾದದ ಹತ್ತಿರದಿಂದ ಅಮ್ಮನನ್ನು ನೋಡುವ ಭಾಗ್ಯ ಸಿಕ್ಕಿತು. ನಾವು ಒಯ್ದ ದ್ರಾಕ್ಷಿಯನ್ನು ಒಳಗಿರುವಂಥ ಪೂಜಾರಿಗಳು ಅಮ್ಮನ ಪಾದದ ಹತ್ತಿರ ಇಟ್ಟರು. ಒಂದು ಗೊಂಚಲನ್ನು ನನ್ನ ಉಡಿಗೆ ಹಾಕಿದರು. ಮತ್ತೊಮ್ಮೆ ಅಮ್ಮನನ್ನು ನೋಡಿ ಕಣ್ಣಂಚಲಿ ನೀರು ತುಂಬಿಕೊಳ್ತು. ಏನೋ ಒಂದು ಕಾರಣವನ್ನು ಹಿಂದೆ ಇಟ್ಟು ಅಮ್ಮ ನನ್ನನ್ನು ಗರ್ಭಗುಡಿಯಲ್ಲಿ ಕರೆಸ್ಕೊಂಡ್ರು. ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಿದರು. ಪವಾಡ ಅಂದರೆ ಏನು ಅಂತ ಆ ದಿವಸ ನಾನು ಸ್ವತಃ ಅನುಭವಿಸಿದೆ. ಭಕ್ತಿ ಮತ್ತು ಅಂತಃಕರಣದ ಕರೆಗೆ ದೇವರು ಓಗೊಡ್ತಾರೆ ಅನ್ನುವ ಒಂದು ನಿಜ ಘಟನೆ ಇದು. ನಿಮಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀನಿ. ಶ್ರದ್ಧೆ ಇಟ್ಟು ಭಕ್ತಿ ಮಾಡಿ ನಿಮಗೆ ಬೇಕಾದ್ದನ್ನು ದೇವರು ಕೊಟ್ಟೇ ಕೊಡ್ತಾನೆ. ಶುಭವಾಗಲಿ. ಬೈ. ಟೇಕ್ ಕೇರ್.